ಮಾಲೂರು ಭೂ ಹಗರಣ ದಿನೇ 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 ಹೆಚ್ಚಾಗ್ತಾ ಇದೆ. ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದಂತಹ ಆ ಕ್ಷೇತ್ರದ ಮುಂದಿನ ಈ ಕೃಷಿ ಕ್ಷೇತ್ರದ ಉಳಿವಿಗಾಗಿ ಮತ್ತು ಜಾನುವಾರುಗಳ ರಕ್ಷಣೆಗಾಗಿ ಸರ್ಕಾರಿ ಭೂಮಿಗಳನ್ನು ಮತ್ತೆ ಮಳೆ ನೀರು ಸಂಗ್ರಹಿಸಲು ಕೆರೆ ಕುಂಟೆಗಳನ್ನು ರಕ್ಷಣೆ ಮಾಡಬೇಕಾದ ಕಂದಾಯ ಸರ್ವೆ ಅಧಿಕಾರಿಗಳು ಭೂಗಳ್ಳರ ಒಂದು ಕಪಿಮುಷ್ಟಿಗೆ ಮತ್ತು ಗುಲಾಮರಾಗಿ ಕೆಲಸ ನಿರ್ವಹಿಸುವ ಜೊತೆಗೆ ಆಯಾ ಕ್ಷೇತ್ರದ ಒಂದು ಶಾಸಕರ ಒಂದು ಕೈಗೊಂಬೆಯಂತೆ ಇವತ್ತು ಕಂದಾಯ ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಟೇಕಲ್ ವ್ಯಾಪ್ತಿಯ ಆಗಲಕೋಟೆ ಅನ್ನೋದು ಬರ್ತದೆ. ಅದರಲ್ಲಿ ಸರ್ಕಾರಿ ಒಂದು ಶಿಕ್ಷಣ ಸಮಸ್ಯೆಗೆ ಮೀಸಲಿಟ್ಟಿದಂತ 51 ಎಕರೆ ಜಮೀನನ್ನು ಇವತ್ತು ಯಾವುದೋ ಟೌನ್ಶಿಪ್ ಮಾಡಲು ಮುಂದಾಗಿರುವಂತಹ ಭೂಗಳ್ಳರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೇ ಭೂ ಪರಿವರ್ತನೆ ಮಾಡುವ ಮುಖಾಂತರ ಸುಮಾರು 200 ಎಕರೆಗೂ ಹೆಚ್ಚಿನ ಜಮೀನನ್ನು ಇವತ್ತು ಅವರಿಗೆ ಆ ಭೂಗಳ್ಳರಿಗೆ ನೀಡಿರುವುದು ಯಾವ ನ್ಯಾಯ? ಯಾಕಂದ್ರೆ ಈಗಾಗಲೇ ಅವರು ಗುರುತಿಸಿರುವ ಜಮೀನಿನಲ್ಲಿ 9 ನಕಾಶೆ ರಕ್ಷೆಗಳಿದೆ, ಸುಮಾರು 9 ಕೆರೆ ಕುಂಟೆಗಳಿದೆ. ಅದನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಬಡವರಿಗೆ ಅನುಕೂಲವಾಗದ ಅಂತಹ ಟೌನ್ಶಿಪ್ ಅನ್ನು ನಿರ್ಮಿಸಿ ಶ್ರೀಮಂತರು ಯಾರೋ ದುಡ್ಡಿರೋರು ಬಂದು ಅದರಲ್ಲಿ ಸೈಟ್ ಕೊಳ್ಬೋದು ಹೊರತು ಜನಸಾಮಾನ್ಯರಾಗಿಲ್ಲ. ಈ ಒಂದು ಮಾಲೂರು ತಾಲೂಕಿನ ಸರ್ಕಾರಿ ಶಾಲೆಗೆ ನೀಡಿರುವ ಒಂದು 51 ಎಕರೆ ಶಿಕ್ಷಣ ಸಮಸ್ಯೆ ನೀಡುವ ಜಮೀನನ್ನು ಕಬಳಿಸಿರುವಂತಹ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ನನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಭೂ ಪರಿವರ್ತನೆಯನ್ನು ರದ್ದು ಮಾಡಬೇಕು. ಭೂಗಳ ಕಪಿಮುಷ್ಟಿಯಲ್ಲಿರುವಂತಹ ಈ ಒಂದು ಜಮೀನನ್ನು ಉಳಿಸಬೇಕು ಮತ್ತು ಈ ಮೂರು ಪಕ್ಷದ ರಾಜಕಾರಣಿಗಳು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೀವಿ ಅಂತೇಳಿ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಕಬಳಿಸುವುದನ್ನು ಆ ಕ್ಷೇತ್ರದ ಜನರು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕೆಂದು ಮತ್ತೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಗುಲಾಮರಾಗಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದೇಳಿ ಕಂದಾಯ ಮಂತ್ರಿಗಳನ್ನು ಒತ್ತಾಯಿಸಿ ಶೀಘ್ರದಲ್ಲಿಯೇ ಒಂದು ತಾಲೂಕು ಕಚೇರಿ ಒಂದು ಮುತ್ತಿಗೆ ಹಾಕುವ ಮುಖಾಂತರ ಇದರಲ್ಲಿ ಈ ಒಂದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟ ಜಮೀನಿನಲ್ಲಿ ಈಗಿನ ಹಾಲಿ ಶಾಸಕರು ಇದ್ದಾರೆ, ಮಾಜಿ ಶಾಸಕರು ಇದ್ದಾರೆ. ಅದರ ಜೊತೆಗೆ ಈಗ ಒಂದು ಆ ಕ್ಷೇತ್ರದಲ್ಲಿ ಆ ಜನಸಾಮಾನ್ಯರ ಉಡಿ ವಿಜಯಕುಮಾರ್ ಅವರು ಇದ್ದಾರೆ. ಮೂರೂ ಪಕ್ಷದವರು ದೊಂಬರಾಟವ ಮಾಡುವ ಮುಖಾಂತರ ಹೊರಗಡೆ ಬಂದು ಗಲಾಟೆ ಮಾಡಿಕೊಂಡು ಹೊರಗಡೆ ರಿಯಲ್ ಎಸ್ಟೇಟ್ ಶಾಮೀಲಾಗಿ ಸರ್ಕಾರಿ ಆಸ್ತಿಗಳನ್ನು ಕಬಳಿಸುವ ಪ್ರಕರಣವನ್ನು ಗಂಭೀರವಾಗಿ ಕಂದಾಯ ಮಂತ್ರಿಗಳು ನನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು, ಇಲ್ಲವಾದರೆ ರೈತ ಸಂಘದಿಂದ ತಾಲೂಕು ಕಚೇರಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಮಾಲೂರಿನ ಸರ್ಕಾರಿ ಗೋಮಾಳ ಗುಂಡುತೋಪು ಸರ್ಕಾರಿ ಆಸ್ತಿಗಳನ್ನು ಭೂಗಳ್ಳರ ಕಪಿಮುಷ್ಟಿಯಿಂದ ಉಳಿಸೋರು ಯಾರು? ಯಾಕಂದ್ರೆ ದಿನೇ 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 ಮಾಲೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಸರ್ಕಾರಿ ಆಸ್ತಿಗಳೆಲ್ಲ ಮಾಯ ಆಗ್ಬಿಟ್ಟೈತೆ, ಏನು ಉಳಿದಿಲ್ಲ. ಇನ್ನು ಇರುವ ಅರೆ ಬರೆ ಜಮೀನುಗಳನ್ನು ಸಹ ಅದರಲ್ಲಿ ರಾಜಕೀಯ ಮಾಡಲು ಬರುವಂತಹ ಪ್ರಭಾವಿ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಲ್ಲಿ ಬಂದು ಜನಸಾಮಾನ್ಯರಿಗೆ ಒಂದು ಏನು ಅವ್ರಿಗೆ ಕನಸು ಕಟ್ತಾ ಇದ್ದಾರೆ, ನಿಮ್ಮನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತಾರೆ. ಆದ್ರೆ ಮಾಲೂರು ಕ್ಷೇತ್ರದಲ್ಲಿ ರಾಜಕೀಯ ಮಾಡಲು ಬರ್ತಾ ಇರೋ ಪ್ರತಿಯೊಬ್ಬರೂ ಸಹ ಅವ್ರು ಬರ್ತಾ ಇರೋದು ಅಲ್ಲಿನ ಏನು ಚಿನ್ನದ ಮೊಟ್ಟೆ ಇರುವಂತಹ ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿ ತಮ್ಮ ಒಂದು ಐಷಾರಾಮಿ ಜೀವನ ಮತ್ತು ತಮ್ಮ ಶ್ರೀಮಂತಿಕೆ ಹೆಚ್ಚಿಕೊಳ್ಳಲು ಬರ್ತಾ ಇದೆ ಹೊರತು ಯಾವುದೇ ರೀತಿಯ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಮುಂದಿನ ಭವಿಷ್ಯಕ್ಕಾಗಿ ಸರ್ಕಾರಿ ಆಸ್ತಿಗಳನ್ನು ಕೆರೆಗಳನ್ನು ಕುಂಟೆಗಳನ್ನು ಉಳಿಸ್ಬೇಕಂತ ಯಾವುದು ಬರ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಅಂದ್ರೆ ಮೊನ್ನೆ ಇತ್ತೀಚೆಗೆ ಎಸಿ ಒಂದು ಡಾಕ್ಟರ್ ಮೈತ್ರಿ ಅವರು 81 ಎಕರೆ ಕಸಬಾ ಹೋಬಳಿ ಏನು ಚೆನ್ನಗರಾಯಪುರ ಒಂದು ಸರ್ವೆ ನಂಬರ್ನಲ್ಲಿ 81 ಎಕರೆಯನ್ನು ಅಕ್ರಮವಾಗಿ ಒಂದು ಭೂಗಳ್ಳರಿಗೆ ಮಂಜೂರು ಮಾಡುವ ಮುಖಾಂತರ ಆದೇಶ ಮಾಡುವ ಮುಖಾಂತರ ಏನೋ ಸಾಗುವಳಿ ನೈಜ ಇದೆ ಅಂತ ಹೇಳಿ ಅದನ್ನ ಕೈ ತಳ್ಕೊಂಡು 106 ಕೋಟಿ ರೂಪಾಯಿ ಆಸ್ತಿನ ಆ ಒಂದು ಭೂಗಳ್ಳರಿಗೆ ಮಂಜೂರು ಮಾಡಿದ್ರು. ಅದ್ರ ಜೊತೆಗೆ ಶಿವಾರಪಟ್ಟಣ 0/0 ಅಂದ್ರಲ್ಲಿ ಸರ್ವೆ ನಂಬರ್ 16 ಏನೋ ಬರ್ತದೆ, ಅದರಲ್ಲಿ 16 ಎಕರೆ ಯಾಕಂದ್ರೆ ಅದು ಕೈಗಾರಿಕೆ ಪ್ರದೇಶಕ್ಕೆ ಇದಾಗಿದೆ. ಅದರಲ್ಲೂ ಸಹ 16 ಎಕರೆನ ಈ ಒಂದು ಬೆಂಗಳೂರು ಮೂಲದ ಭೂಗಳ್ಳರು ಮತ್ತು ಕೋಲಾರದ ಕೆಲವೊಬ್ಬ ರಿಯಲ್ ಎಸ್ಟೇಟ್ ಭೂಗಳ್ಳರಿಗೆ ಅದನ್ನು ಮಂಜೂರು ಮಾಡಿಬಿಟ್ಟು ಅದನ್ನು ಹೊರಟೋಗಿದ್ದಾರೆ. ಇನ್ನು ನಿನ್ನೆ ಚಿಕ್ಕಬಳ್ಳಾಪುರ ಸಂಸದರು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಟೇಕಲ್ ವ್ಯಾಪ್ತಿಯ ಆಗಲಕೋಟೆ ಅಲ್ಲಿ ಸುಮಾರು
250 260 ಎಕರೆ. ಅದರಲ್ಲಿ 51 ಎಕರೆ ಇಂದಿನ ಪೂರ್ವಜರ ಕಾಲದಲ್ಲಿಂದ ಈ ಒಂದು ಟೇಕಲ್ ಸರ್ಕಾರಿ ಶಾಲೆಗೆ 51 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿರ್ತಾರೆ. ಶಿಕ್ಷಣ ಇಲಾಖೆಗೆ ದಾನವನ್ನೇ ಸರ್ಕಾರಿ ಶಾಲೆ ಇದು ಮಾಡಿ ಶಿಕ್ಷಣ ಇಲಾಖೆಗೆ ದಾನವಾಗಿ ಮಾಡಿರ್ತಾರೆ. ಆ ದಾನವಾಗಿ ಪಡೆದಿರುವ ಜಮೀನಿನ ಮೇಲೆ ಮತ್ತು ಅಲ್ಲಿರೋ 250 ಎಕರೆ ಸರ್ಕಾರಿ ಗೋಮಾಳ, ಅದರಲ್ಲಿ ಸುಮಾರು 9 ಕುಂಟೆ ಇದೆ, 9 ಕಾಲ್ದಾರಿಗಳಿದೆ, ಸುಮಾರು 7-8 ಕೆರೆ ಕುಂಟೆಗಳಿದೆ. ಅದನ್ನೆಲ್ಲ ಮುಚ್ಚಿ ಇವತ್ತು ಬೆಂಗಳೂರು ಯಾರೋ ಟೌನ್ಶಿಪ್ ಅಂತೆ, ಆ ಟೌನ್ಶಿಪ್ ಮಾಡೋದಕ್ಕೆ 251 ಎಕರೆಯನ್ನ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಭೂ ಪರಿವರ್ತನೆ ಆಗೋಗಿದೆ. ಆದ್ರೆ ಇವತ್ತು ಸರ್ಕಾರಿ ದಿನೇ ಹೋಗ್ತಾ ಇದ್ರೆ ಇನ್ನು ಸರ್ಕಾರಿ ಆಸ್ತಿಗಳನ್ನು ಉಳಿಸೋದೇನೋ, ಇನ್ನ ಮಾಲೂರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬರುವಂತಹ ರಾಜಕಾರಣಿಗಳು ಅಭಿವೃದ್ಧಿ ಮಾಡ್ತಾ ಇದಾರ, ಇಲ್ಲ ಅವರು ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡಿ ಅವರ ಶ್ರೀಮಂತಿಕೆಯನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಂತಾರೆ, ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಒಂದು ಪಕ್ಷದ ಎಲ್ಲಾ ಒಂದು ರಾಜಕಾರಣಿಗಳು ಒಂದೇ, ಅಲ್ಲಿ JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರು ಹೊರಗಡೆ ಬಂದು ಯಾವ ರೀತಿ ಜಗಳ ಆಡ್ತಾರೆ ಅಂತ ಹೇಳಿದ್ರೆ, ನಂಜೇಗೌಡರು 106 ಎಕರೆ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಒಬ್ರು, ಮಂಜುನಾಥ್ ಗೌಡರು 106 ಎಕರೆ ಭೂ ಕಬಳಿಕೆ ಮಾಡಿದ್ದಾರೆ ಅಂದ್ರೆ, ಉಡಿ ವಿಜಯ್ ಕುಮಾರ್ 106 ಎಕರೆ ಮಾಡಿದ್ದಾರೆ ಅಂತ ಒಬ್ರು ಆರೋಪ ಪ್ರತ್ಯಾರೋಪ ಮಾಡ್ಕೊಂತ ಇದ್ದಾರೆ. ಆದ್ರೆ ಒಳಗಡೆ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳವರು ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಇವತ್ತು 269 ಎಕರೆ ಯಾರು ಕೊಟ್ಟಿದ್ದಾರೆ? ಇಲ್ಲಿ ಯಾವುದು ಯುನೈಟೆಡ್ ಎಸ್ಟೇಟ್ 84 ಎಕರೆ 30 ಗುಂಟೆ, ಯುನೈಟೆಡ್ ಗ್ರೀನ್ ವುಡ್ಸ್ 59 ಎಕರೆ, ಯುನೈಟೆಡ್ ಸಿಗ್ನೇಚರ್ 24 ಎಕರೆ 14 ಗುಂಟೆ. ಟೌನ್ಶಿಪ್ ಮಾಡಿ ಯಾರು ನಿರ್ಧಾರ ಮಾಡಬೇಕು? ಸಾವಿರಾರು ಕೋಟಿ ಬಂಡವಾಳಶಾಹಿಗಳು ಬಂದು ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿ ಇವತ್ತು ಟೌನ್ಶಿಪ್ ಮಾಡುವ ಮುಖಾಂತರ ಇಡೀ ಮಾಲೂರು ಕ್ಷೇತ್ರ ಸರ್ಕಾರಿ ಆಸ್ತಿಗಳನ್ನು ಕಬಳಿಸ್ತಾ ಇದ್ರು. 3 ಪಕ್ಷದವರು ಗೊಂಬೆ ಆಟ ಆಡ್ತಾ ಇದ್ದಾರೆ. ಯಾವ ರೀತಿ ಗೊಂಬೆ ಆಟ ಆಡ್ತಾರೆ ಗೊತ್ತಾ? ಅಲ್ಲಿನ ಕಾರ್ಯಕರ್ತರು ಊರು ದುಂಬಿಸಿ ಅವ್ರಷ್ಟು ಎಕರೆ ತಿಂದಾರೆ, ಇಷ್ಟು ಎಕರೆ ತಿಂದಿದ್ದಾರೆ ಅಂತ ಹೊರ್ತನ ಯಾರು ಸರ್ಕಾರಿ ಆಸ್ತಿಯನ್ನು ಉಳಿಸಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಹಗಲು ಕಂಡ ಬಾವಿಯಲ್ಲಿ ರಾತ್ರಿನ ಬೀಳುವಂತ ಮಟ್ಟಕ್ಕೆ ಇದ್ದಾರೆ. ಇವತ್ತು ಹಗಲು ನೋಡಿರ್ತಾರೆ ಬಾವಿನ, ರಾತ್ರಿ ಹೋಗಿ ಅದೇ ಬಾವಿಗೆ ಬೀಳ್ತಾ ಇದಾರೆ. ಆದ್ರೆ ನಾವು ಅಮಾಯಕರಾಗ್ಬಿಟ್ಟಿದ್ದೀವಿ. ಯಾವ ರೀತಿ ಅಂತ ಹೇಳಿ ರಾಜಕಾರಣಿ ಗುಲಾಮರಾಗ್ಬಿಟ್ಟಿದ್ದಾರೆ ಕೆಲವರೆಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಸರ್ಕಾರಿ ಆಸ್ತಿ ಉಳಿಸುವಂತ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ನಾವು ಕೇಳ್ತಾರೆ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಒಂದು ಮಾಲೂರು ತಾಲೂಕಿನ ಈ ಒಂದು ಟೇಕಲ್ ಹೋಬಳಿಯ ಆಗಲಕೋಟೆಯನ್ನು ಸರ್ಕಾರಿ ಶಿಕ್ಷಣ ಇಲಾಖೆಗೆ ಮುಗಿಯುವ 51 ಎಕರೆಯನ್ನು ಅಕ್ರಮವಾಗಿ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಟೌನ್ಶಿಪ್ ಮಾಡಲು ಹೊರಟಿರುವಂತಹ ಭೂಗಳ್ಳರು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಕಡಿವಾಣ ಹಾಕಬೇಕು, ಅವರ ಮಂಜೂರಾತಿಯನ್ನು ರದ್ದು ಮಾಡಬೇಕು, ಸರ್ಕಾರಿ ಶಿಕ್ಷಣ ಸಮಸ್ಯೆಗೆ ನೀಡಿರುವ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು. ಅದರ ಜೊತೆಗೆ ಉಳಿದಂತಹ ಸರ್ಕಾರಿ ಜಮೀನಿನಲ್ಲಿರುವ ಸುಮಾರು 9 ನಕಾಶೆ ರಸ್ತೆಗಳನ್ನು ಮತ್ತು 9 ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡಿಕೊಂಡು ನೋಂದಣಿ ಮಾಡಿಕೊಂಡಿರುವಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿ ಭಾಗಿಯಾಗಿರುವ ಎಲ್ಲಾ ಅಧಿಕಾರಿಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಈ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು. ಇಲ್ಲವಾದರೆ ಖಂಡಿತವಾಗಿಯೂ ರೈತ ಸಂಘದಿಂದ ಮಾಲೂರು ತಾಲೂಕು ಕಚೇರಿ ಮುಂದೆ ಯಾವ ರೀತಿ ಹೋರಾಡ್ತದೆ 80ರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ಹಾದಿಯನ್ನು ಇಳಿಯುವ ಮುಖಾಂತರ ಈ ಒಂದು ಸಾವಿರಾರು ಎಕರೆ ಅಲ್ಲ, ಸುಮಾರು ಅಂದ್ರೆ ನನ್ನ ಪ್ರಕಾರ ಮಾಲೂರು ಕ್ಷೇತ್ರದಲ್ಲಿ ಭೂಗಳ್ಳರ ಕಪಿಮುಷ್ಟಿಯಲ್ಲಿರೋದು ಸುಮಾರು 50,000 ಎಕರೆ ಗೋಮಾಳ, ಗುಂಡುತೋಪು, ಕೆರೆ ಅಂಗಡಿಗಳು. ಆ ಉಳಿವಿಗಾಗಿ ರೈತ ಸಂಘದಿಂದ ಬೃಹತ್ ಮಟ್ಟದ ಹೋರಾಟ ಮಾಡುವ ಮುಖಾಂತರ ಭೂ ಪರಿವರ್ತನೆ ರದ್ದುಗೊಳಿಸಬೇಕು. ಭೂಗಳ್ಳರ ಕಪಿಮುಷ್ಟಿಯ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಮುಂದಿನ ಜಾನುವಾರುಗಳ ಮತ್ತು ರೈತರ ಕೃಷಿ ಜಮೀನಿಗೆ ಮೀಸಲಿಡಬೇಕಂತೇಳಿ ಒತ್ತಾಯ ಮಾಡುವ ಹೋರಾಟಕ್ಕೆ ಎಲ್ಲರೂ ಸಹಕರಿಸಬೇಕನ್ನೋ ಮನವಿ ಮಾಡ್ತಾರೆ.